ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ದೇಹದೊಳಗಿರುವ ಎನರ್ಜಿಯ ಹಾವಭಾವ ಅದು ಸಕಾರಾತ್ಮಕವಾಗಿದೆಯೋ ಅಥವಾ ನಕಾರಾತ್ಮಕವಾಗಿದೆಯೋ ಅದನ್ನು ಪತ್ತೆ ಮಾಡೋದು ಹೇಗೆ, ಅದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ. ಹೊಸ ವಿಡಿಯೋ ವೀಕ್ಷಿಸ್ಬೋದು. ಈ ಚಾನಲ್ನ ಹಳೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ. 3000ಕ್ಕೂ ಹೆಚ್ಚಾಗಿ ವಿಡಿಯೋಸ್ ಲಭ್ಯ ಇದೆ. ಎಲ್ಲವೂ ಕೂಡ ಜ್ಞಾನವರ್ಧಕ ಇದ್ದಾವೆ. ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಯೋಗ, ಮುದ್ರಾಭ್ಯಾಸ, ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ, ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ, ಹಾಗೆಯೇ ಹಸ್ತ ಸಾಮುದ್ರಿಕ ಅಂಗ ಸಂಖ್ಯಾಶಾಸ್ತ್ರ, ಜ್ಯೋತಿಷಾಸ್ತ್ರ, ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಕುಂಡಲಿ ಶಕ್ತಿ ಜಾಗೃತಿ ಬಗ್ಗೆ ಹೇಳಿದೆ. ಸಮಸ್ಯೆಗಳಿದ್ದಂಥ ಪಕ್ಷ ನಿಗೂಢ ಸಮಸ್ಯೆಗಳು, ಮಾಯಾವಿ ಸಮಸ್ಯೆಗಳು ಅಥವಾ ಅಗೋಚರ ಸಮಸ್ಯೆಗಳು ತಮಗೆ ಏನಿರ್ತವೆ ಅಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ 6364205078 ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಮಾಡಿಸ್ಬೋದು. ಚಾರ್ಜಸ್ ಇರುತ್ತೆ. ಹಾಗೆಯೇ ಎರಡು ರೀತಿಯಾಗಿ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡ್ರು, ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡ್ರು ಕೂಡ ಲಭ್ಯ ಇದೆ. ಹಣಕಾಸಿನ ಸಮಸ್ಯೆ ನಿವಾರಣೆಗೆ, ಆತ್ಮ ವಾಮಾಚಾರ ಸಮಸ್ಯೆ ನಿವಾರಣೆಗೆ. ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ. ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು, ದೇಹಕ್ಕೆ ಹಚ್ಚತಕ್ಕಂಥ ಆಯಿಲ್ ಬೇರೆ, ತಲೆಗೆ ಹೇಳ್ತಕ್ಕಂಥ ಆಯಿಲ್ ಬೇರೆ. ಈ ಒಂದು ಆಯಿಲ್ನ ಹಚ್ಚೋದ್ರಿಂದ ಆತ್ಮ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು. ವಾಮಾಚಾರ ತಾಂತ್ರಿಕ ಸಮಸ್ಯೆಗಳು ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ನ ನೀವು ಮನೆಯಲ್ಲಿ ಬಳಸೋದ್ರಿಂದ, ವ್ಯವಹಾರ ಸ್ಥಳಗಳಲ್ಲಿ ಕೂಡ ಬಳಸೋದ್ರಿಂದ ಅನುಕೂಲ ಇದೆ. ಆ ನೆಗೆಟಿವಿಟಿ ದೂರ ಆಗ್ತಕ್ಕಂಥದ್ದಿದೆ. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಕೂಡ ಮಾಡಿಸಿ. ಆ ಕಾರಣದಿಂದನೂ ಕೂಡ ಸಮಸ್ಯೆ ಆಗ್ತಾ ಇರ್ತವೆ. ಅಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಸಂಪೂರ್ಣ ಜೀವನವಾಗಿ ಆತ್ಮಗಳ ಸಮಸ್ಯೆಯಿಂದಾನೇ ಮುಕ್ತವಾಗ್ಬೋದು. ಈಗ ವಿಡಿಯೋದ ವಿಚಾರಕ್ಕೆ ಬರೋಣ. ಮನುಷ್ಯವರ್ಗ ಎಂಬತಕ್ಕಂಥದ್ದು ಏನಿದೆ, ಮಕ್ಕಳು, ದೊಡ್ಡವರು, ಸ್ತ್ರೀ, ಪುರುಷ ಇತ್ಯಾದಿ ಯಾರೇ ಆಗಲಿ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಈಗ ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕಾದರೂ ಕೂಡ ಮನುಷ್ಯ ಒಂಟಿಯಂತೂ ಖಂಡಿತ ಇರೋದಿಲ್ಲ. ಆ ರೀತಿಯಾಗಿ ಈ ಒಂದು ಸಮಾಜದ ವ್ಯವಸ್ಥೆ ಇಲ್ಲ. ಸಮಾಜ ಅಂದರೆ ಮನುಷ್ಯರೆಲ್ಲರೂ ಕೂಡ ಸೇರಿಕೊಂಡಿರ್ತಕ್ಕಂಥದ್ದೇ ಆಗಿದೆ. ಹಾಗಿದ ಮೇಲೆ ಯಾರ ಜೊತೆಗೆ ಯಾವ ರೀತಿಯಾದಂಥ ಮಾತುಕತೆಗಳು, ವ್ಯವಹಾರಗಳು, ಸಂಬಂಧಗಳು, ನಡೆನುಡಿಗಳು, ಆಚರಣೆ ವಿಚಾರಣೆಗಳು, ಕಾರ್ಯಗಳು, ಇದ್ರ ಬಗ್ಗೆ ನೀವು ಹಾಗೆಯೇ ಒಂದು ಕಣ್ಣು ಹಾಯಿಸಿದ್ರೆ, ಅಂದರೆ ಇಡೀ ಲೋಕದಂತೆ ಇರ್ತಕ್ಕಂಥ ಜನಗಳ ಬಗ್ಗೆ ನೀವು ಕಣ್ಣಾಯಿಸಿದ್ರೆ, ಜನಗಳ ಸಂಪರ್ಕವಿಲ್ಲದೆ ಜೀವನವಿಲ್ಲ. ಜನಗಳ ಜೊತೆಗೆ ಮಾತುಕತೆ ಇಲ್ಲದೆ ಈ ಒಂದು ಬದುಕು ಎಂಬತಕ್ಕಂಥದ್ದು, ಬದುಕಿನ ಬಂಡಿ ಎಂಬತಕ್ಕಂಥದ್ದು ನಡೆಯೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವರವರ ಕರ್ಮಕ್ಕೆ ಅನುಸಾರವಾಗಿ ಕರ್ಮದ ಈ ಒಂದು ಹೊಣೆಗಾರಿಕೆ, ಜೊತೆಗಾರಿಕೆ ಮತ್ತು ನಿಭಾಯಿಸ್ತಕ್ಕಂಥದ್ದು ಮತ್ತು ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಮುಕ್ತಾಯ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಪುನರ್ಜನ್ಮದ ಕರ್ಮಗಳು ಮನುಷ್ಯರೊಂದಿಗೆ ಸಂಪರ್ಕವನ್ನು ಕಲ್ಪಿಸಿದರೆ ಮುಂದಿನ ಜನ್ಮಕ್ಕೂ ಕೂಡ ಹುಟ್ಟಿ ನಾವು ಕಾಲವನ್ನು ಮಾಡ್ತೇವೆ, ಬದುಕ್ತೇವೆ ಎಂಬತಕ್ಕಂಥವ್ರು ಕೂಡ ಹೊಸದಾಗಿ ರಚನೆ ಮಾಡ್ಕೊಳ್ಳಿಕ್ಕೂ ಕೂಡ ಮನುಷ್ಯ ವರ್ಗ ಹೊಸದಾಗಿ ಸಿಗ್ತಾ ಇರುತ್ತೆ. ಈ ಥರದ ಸಂದರ್ಭದಲ್ಲಿ ಯಾರ ದೇಹದಲ್ಲಿ ಯಾವ ರೀತಿಯಾದಂಥ ನೆಗೆಟಿವಿಟಿ ಇದೆ, ಆ ನೆಗೆಟಿವಿಟಿಯ ಹಾವಭಾವ ಹೇಗಿದೆ, ಅದರ ಲಕ್ಷಣ ಹೇಗಿದೆ ಎಂಬತಕ್ಕಂಥದ್ದನ್ನು ತಿಳಿಯೋದು ಹೇಗೆ, ಇದ್ರ ಬಗ್ಗೆ ವಿಡಿಯೋದಲ್ಲಿ ನಾನು ವಿಷಯಗಳನ್ನು ಹೇಳ್ತೀನಿ ಅಂದರೆ ಒಂದು ದಿನ ಆದರೂ ಸಾಕಾಗೋದಿಲ್ಲ. ಅಷ್ಟು ರೀತಿಯಾದಂಥ ಲಕ್ಷಣಗಳು ಇರ್ತವೆ. ಏಕೆಂದರೆ ಮನುಷ್ಯ ವಿಚಿತ್ರವಾಗಿ ಸ್ಥಿತಿ, ಆಚರಣೆ, ಈ ಒಂದು ಅನುಕರಣೆ ಇತ್ಯಾದಿ ಕಾರ್ಯಗಳೆಲ್ಲವನ್ನು ಕೂಡ ಮಾಡ್ತಾನೆ. ಕೋಟಿ ಜನ ಇದ್ದಾರೆ. ಕೋಟಿ ಜನರಲ್ಲೂ ಕೂಡ ಭಿನ್ನ ರೀತಿಯಾದಂಥ ಲಕ್ಷಣಗಳು ಕಂಡುಬರುತ್ತೆ. ಸಂದರ್ಭಗಳು ಬೇರೆ, ಸಮಸ್ಯೆಗಳು ಬೇರೆ, ಸಂತೋಷ ಬೇರೆ, ಜೀವನದ ಕಾರ್ಯಗಳು ಬೇರೆ, ದೇಹದಾಢ್ಯತೆ ಬೇರೆ, ಇರ್ತಕ್ಕಂಥ ಹಣಕಾಸು, ಇರ್ತಕ್ಕಂಥ ಜಾಗಗಳು, ಆ ದೇಶ ಈ ದೇಶ ಎಲ್ಲ ಕೂಡ ಪ್ರತಿಯೊಂದು ಮನುಷ್ಯನಿಂದ ಮನುಷ್ಯನಿಗೆ ಭಿನ್ನವಾಗಿದೆ. ಮನುಷ್ಯನಿಂದ ಮನುಷ್ಯನಿಗೆ ಬೇರ್ಪಟ್ಟಿರುತ್ತೆ. ಅದರಿಂದಾಗಿ ಏಕಸಮಾನವಾದಂಥ ಹಾವಭಾವ ಇರೋದಿಲ್ಲ. ಆದರೂ ಕೂಡ ಮನುಷ್ಯ ವರ್ಗದಲ್ಲಿ ನೀವು ಭಾವಗಳನ್ನು ನೋಡುವುದಾದರೆ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಮನುಷ್ಯರಿಗೆ ಒಂದೇ ಭಾವ, ಅದು ನಗುವಿನಲ್ಲಿ ಸಿಗ್ತಕ್ಕಂಥದ್ದು, ಅಳುವಿನಲ್ಲಿ ಸಿಗ್ತಕ್ಕಂಥದ್ದು. ದುಃಖ ಆದರೆ ಇವರಿಗೆ ದುಃಖ ಆಗಿದೆ, ನಿಮಗೆ ಭಾಷೆ ಗೊತ್ತಾಗೋದು ಬೇಡ, ದೇಶ ಗೊತ್ತಾಗೋದು ಬೇಡ, ಅವರನ್ನು ನೋಡಿದು ಸಾಕೊಳ್ತಾ ಇದ್ರೆ ಅಳು. ಅಂದರೆ ಏಕಸಮಾನ ಜೀವದ ಲಕ್ಷಣಗಳೆಲ್ಲವೂ ಕೂಡ ಒಂದೇ. ಅದರಿಂದಾಗಿ ಇದನ್ನು ಭಗವಂತನ ಸಂತಾನ, ಆ ಭಗವಂತನ ಸಂತಾನಕ್ಕೆ ಒಂದೇ ಲಕ್ಷಣವನ್ನು ಇಟ್ಟಿದ್ದಾರೆ ಅಂತ ನಾವು ನೋಡ್ಬೋದು. ನಗ್ತಾ ಇದ್ರೆ ಅವರು ಆ ದೇಶ ಈ ದೇಶ, ಅವರು ಹಾಗಿದ್ದಾರೆ ಹೀಗಿದ್ದಾರೆ, ಗುರುತು ಪರಿಚಯ ಇದೆ ಇಲ್ಲ, ಇದ್ಯಾವುದು ಬೇಕಾಗಿಲ್ಲ. ನಗ್ತಾ ಇದ್ರೆ ನಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಒಂದೇ ಲಕ್ಷಣ, ಒಂದೇ ಭಾವ. ಹಾಗೆಯೇ ಕೋಪ ಮಾಡ್ಕೊಂಡಿದ್ದಾರೆ, ಓಡ್ತಾ ಇದ್ದಾರೆ, ನಡೀತಾ ಇದ್ದಾರೆ. ಇದೆಲ್ಲ ಕೂಡ ಏಕಭಾವ, ಒಂದೇ ಭಾವ. ಈ ಒಂದೇ ಭಾವವನ್ನು ನಾವು ಪತ್ತೆ ಮಾಡಬಹುದು. ಹಾಗೆ ಯಾವ ಜನಗಳಿರಲಿ, ಯಾವ ದೇಶದಲ್ಲಿರಲಿ, ಯಾವುದೇ ಕೆಲಸ ಮಾಡ್ತಾ ಇರಲಿ, ಸ್ತ್ರೀ ಪುರುಷ ಮಕ್ಕಳು, ಮನೆಯಲ್ಲಿರಲಿ, ಹೊರಗಡೆ ಇರಲಿ, ಯಾವುದೇ ಕಾರ್ಯ, ವ್ಯಾಪಾರ, ಉದ್ಯಮ ಏನೇ ಒಂದು ಮಾಡ್ತಾ ಇರಲಿ, ಒಬ್ಬ ವಿದ್ಯಾರ್ಥಿ ಆಗಿರಲಿ, ವಿದ್ಯಾಭ್ಯಾಸವನ್ನು ಮುಗಿಸಿರ್ತಕ್ಕಂಥ ಅಧಿಕಾರಿಗಳಾಗಿರಲಿ, ಯಾರೇ ಆಗಿರಲಿ, ಅವರಲ್ಲಿ ಹಲವು ಹಾನಿಕಾರಕ ಆತ್ಮಗಳಿದ್ದರೆ ಲಕ್ಷಣಗಳಿರ್ತವೆ. ಗಮನಿಸಿ. ಯಾವ ಮನುಷ್ಯ ಆ ಜಾಗ, ಆ ಜೀವನ, ಆ ಘಟನೆಗೆ ಸಂಬಂಧಪಟ್ಟಂತೆ ಸಮಂಜಸವಾದಂಥ ನಡೆಯನ್ನು ನಡೆಯಬೇಕು, ಆ ಒಂದು ನಡೆಯನ್ನು ನಡೆಯದಿದ್ದರೆ
ಯಾವ ಪರಿಣಾಮ ಉಂಟಾಗಬೇಕು ಆ ಪರಿಣಾಮ ಉಂಟಾಗುವುದಿದ್ದರೆ ಅಂತಹ ಸಂದರ್ಭಕ್ಕೆ ಯೋಜಿತವಾಗಿರ್ತಕ್ಕಂಥ, ಅಂದರೆ ಯಾವೊಬ್ಬ ಮನುಷ್ಯ ಗಂಭೀರವಾಗಿ ಮಾತನಾಡ್ತಕ್ಕಂಥದ್ದು ಬೇಕು ಅಂಥ ಸಂದರ್ಭದಲ್ಲಿ ಹಾಸ್ಯಮುಖಿಯಾಗಿ ಮಾತನಾಡೋದು, ವ್ಯಂಗ್ಯವಾಗಿ ಮಾತನಾಡೋದು, ವ್ಯಂಗ್ಯವಾಗಿ ನೋಡುವುದು, ಹಾಸ್ಯವಾಗಿ ನೋಡುವುದು, ಅಥವಾ ಒಂದು ರೀತಿ ವಕ್ರವಾಗಿ ನೋಡುವುದು, ವಿಕಾರವಾಗಿ ನೋಡುವುದು. ಈ ಭಾವವನ್ನು ತಿಳಿಯಿರಿ. ಏಕೆಂದರೆ ಸ್ತ್ರೀ ಪುರುಷ ಮಕ್ಕಳು ದೊಡ್ಡವರು ಈ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ, ಈಗ ನೀವು ಏನೋ ಒಂದು ಅಡ್ರೆಸ್ ಕೇಳ್ತೀರ, ಆ ಮನುಷ್ಯನ ದೇಹದಲ್ಲಿ ಒಂದು ನೆಗೆಟಿವಿಟಿ ಇದೆ ಅಂತ ಇಟ್ಕೊಳ್ಳಿ. ನೀವು ಅಡ್ರೆಸ್ ಕೇಳಿದಂಥ ಸಂದರ್ಭದಲ್ಲಿ ಅದು ನಿಮಗೆ ಸರಿಯಾಗಿ ಹೇಳ್ತಾ ಇದೆ ಅಂತ ನೀವು ಪತ್ತೆ ಮಾಡ್ಕೋಬೇಕು. ಕೆಲವರು ಹಣ ದೋಚಕ್ಕಿರ್ತಾರೆ, ಒಡವೆ ದೋಚಕ್ಕಿರ್ತಾರೆ, ಮನುಷ್ಯನ ಕದ್ದು ಅವರ ಕಿಡ್ನಿಗಳನ್ನು ದೋಚಕ್ಕಿರ್ತಾರೆ, ಮನುಷ್ಯನ ಕದ್ದು ಇದು ಬೇರೆ ಕಡೆ ಮಾರಾಟ ಮಾಡಲಿಕ್ಕಿರ್ತಾರೆ. ಸ್ತ್ರೀ ಪುರುಷ ಅನ್ನದೇ ಸ್ತ್ರೀಯರನ್ನು ಒಂದು ರೀತಿಯಾಗಿ ಶೋಷಣೆ ಮಾಡ್ತಾರೆ, ಪುರುಷರು ಒಂದು ರೀತಿಯಾಗಿ ಶೋಷಣೆ ಮಾಡ್ತಾರೆ, ಸ್ಲೇವ್ಸ್ ಆಗಿ ಇಟ್ಕೋತಾರೆ, ಕೆಲಸಗಾರರನ್ನಾಗಿ ಇಟ್ಕೋತಾರೆ. ಇಂಥ ಯಾವುದೋ ಒಂದು ಕಾರಣಕ್ಕೆ ಮೋಸ ಮಾಡಬೇಕು ಅನ್ನೋ ಉದ್ದೇಶವನ್ನು ಜೀವ ಹೊಂದಿದೆ ಅಂತ ಇಟ್ಕೊಳ್ಳಿ. ಈಗ ಪತ್ತೆ ಮಾಡೋದು ಹೇಗೆ? ನಿಮಗೆ ಯಾವುದೇ ರೀತಿಯಾದಂಥ ಭಾಷೆಗಳ ಮೂಲಕ ಪತ್ತೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಆ ಮನುಷ್ಯನ ಮುಖದಲ್ಲಿ ಬರುವ ಭಾವ, ದೇಹದಾಢ್ಯತೆಯಲ್ಲಿ ಬರ್ತಕ್ಕಂಥ ಭಾವ ಆ ಒಂದು ಭಾವಗಳನ್ನು ನೀವು ಪತ್ತೆ ಮಾಡಬೇಕು. ಈ ಕಣ್ಣಿನ ದೃಷ್ಟಿ ಅಥವಾ ಬಾಯಿ ಓರೆ ಆಗ್ತಕ್ಕಂಥದ್ದು, ಕೋರೆ ಆಗ್ತಕ್ಕಂಥದ್ದು, ಆಡ್ಕೊಳ್ತಕ್ಕಂಥದ್ದು, ಅಥವಾ ಏನೋ ಒಂದು ಮೋಸ ಮಾಡ್ತೀನಿ ಅನ್ನೋ ಒಂದು ಭಾವ ಇರ್ತಕ್ಕಂಥದ್ದು, ಇದಕ್ಕೆಲ್ಲ ಅಧ್ಯಯನ ಖಂಡಿತ ಬೇಕಾಗುತ್ತೆ. ಆದರೂ ಕೂಡ ಯಾವ ಜೀವಗಳು ಕೂಡ ಸ್ವಯಂ ಸೃಷ್ಟಿಯಾಗಿರ್ತಕ್ಕಂಥದ್ದು ಮೂರ್ಖ ಜೀವಗಳಲ್ಲ. ಎಲ್ಲರೂ ಕೂಡ ಭಗವಂತನ ರಚನೆ, ಎಲ್ಲರಿಗೂ ಕೂಡ ಸಾಕಷ್ಟು ಆಧ್ಯಾತ್ಮ ಜ್ಞಾನ ಇದ್ದೇ ಇದೆ. ಈಗ ಜಾಗೃತಿ ಇಲ್ಲದಿದ್ದರೂ ಕೂಡ ಎಲ್ಲರೂ ಕೂಡ ಪ್ರಯಾಣ ಮಾಡಿಕೊಂಡೇ ಬಂದು ಈ ಮನುಷ್ಯ ಜನ್ಮ ಪಡೆದಿರೋದು. ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅವರ ಸುಷುಪ್ತಿ ಅವಸ್ಥೆ ಅಂತ ನಾವೇನು ಕರಿತೇವೆ, ಆ ಸುಷುಪ್ತಿ ಅವಸ್ಥೆಯಲ್ಲಿ ಎಲ್ಲ ಜ್ಞಾನ ಕೂಡ ಅಡಗಿದೆ. ಆ ಜೀವದಲ್ಲಿ ಆ ಶಕ್ತಿ ಇರುತ್ತೆ, ಆತ್ಮಕ್ಕೆ ಅಷ್ಟು ಪ್ರಾಬಲ್ಯ ಇರುತ್ತೆ. ಅದರಿಂದಾಗಿ ಇದೆಲ್ಲ ನಮಗೆ ಗೊತ್ತಾಗೋದಿಲ್ಲ. ನಾವು ಅಧ್ಯಯನ ಮಾಡಲೇಬೇಕು ಅಂತ ಅನ್ಬೇಡಿ. ಏಕೆಂದರೆ ಯಾವ್ಯಾವುದು ಜನ್ಮಗಳೇನು ಕಳೆದು ಬಂದಿರುತ್ತೆ ಅದೆಲ್ಲವೂ ಕೂಡ ಅಧ್ಯಯನವೇ ಆಗಿರುತ್ತೆ. ಅದೆಲ್ಲವನ್ನು ಕೂಡ ಶಿಕ್ಷಣ ಅಂತ ತಗೊಂಡೇ ಇರ್ತೀರಾ. ಆ ಜೀವದಲ್ಲಿ ಇದ್ದೇ ಇರುತ್ತೆ. ಇಲ್ಲದೆ ಈ ಮನುಷ್ಯ ಜೀವನದ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಪ್ರಾಣಿಗಳನ್ನು ನೋಡಿ, ಅವು ಆ ದಿನ ಹುಟ್ಟಿದ್ರೆ, ಒಂದು ಕರು ಹುಟ್ಟಿದ್ರೆ ಆ ದಿನ ಹುಟ್ಟಿದ್ರೆ ಎದ್ದು ಓಡಾಡುತ್ತೆ. ಆದರೆ ಮನುಷ್ಯ ಆ ರೀತಿಯಾಗಲ್ಲ, ವರ್ಷಗಳೇ ಬೇಕು ನಡೆದಾಡಲಿಕ್ಕೆ. ಅಂದರೆ ಸೃಷ್ಟಿಯ ಸಾಂಗತ್ಯದಲ್ಲಿ ಅಥವಾ ಸೃಷ್ಟಿಯ ಒಂದು ಆಚರಣೆಯಲ್ಲಿ ಅವುಗಳದ್ದೇ ಆದಂಥ ರೂಪುರೇಖೆ ಅಂತ ಇದೆ. ಹಾಗಾಗಿ ಈ ಮನುಷ್ಯ ಎಂಬತಕ್ಕಂಥದ್ದು ಬುದ್ಧಿಜೀವಿ. ಅದರಿಂದಾಗಿ ಈ ಭಾವಗಳೆಲ್ಲ ಗೊತ್ತಾಗುತ್ತೆ. ಆ ವ್ಯಂಗ್ಯ ಭಾವ ಆಗಿರ್ಬೋದು, ಅಥವಾ ಮೋಸ ಮಾಡ್ತಕ್ಕಂಥ ಹಸುನ್ಮುಖಿ ಭಾವ ಆಗಿರ್ಬೋದು. ಯಾವ ಒಂದು ಅಡ್ರೆಸ್ಸನ್ನು ಕೇಳಿದ್ರೆ, ವಿಳಾಸವನ್ನು ಕೇಳಿದ್ರೆ ಸಹಜವಾಗಿ ಗೊತ್ತಿದ್ರೆ ಈ ಕಡೆ ಇದೆ ಈ ಕಡೆ ಇದೆ ಅಂತ ಹೇಳ್ತಾರೆ. ಗೊತ್ತಿಲ್ಲದಿದ್ರೂ ಕೂಡ ಇವರಿಗೆ ಗೊತ್ತಿಲ್ಲ, ಇವರಿಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ, ಇದ್ಯಾಕೋ ಸರಿ ಕಾಣ್ತಾ ಇಲ್ಲ, ಇದೆ ಇಲ್ಲ, ಈ ಕಡೆ ಇರ್ಬೋದು, ನೀವು ಯಾವ ಊರು, ನೀವೆಲ್ಲಿಂದ ಬಂದಿದ್ದೀರಿ, ಹೀಗೆ ನಿಮ್ಮ ಬಗ್ಗೆ ವಿಷಯಗಳನ್ನು ಕೇಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಇದೊಂದು ಉದಾಹರಣೆ ಅಷ್ಟೇ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಆ ಮನುಷ್ಯನ ಮುಖಭಾವ, ಆಚರಣೆ, ಮಾತು, ಸ್ವರ, ಇಂಥ ಅಂಶಗಳನ್ನು ಪತ್ತೆ ಮಾಡಿ ಇದನ್ನೇ ಇಡೀ ಜಗತ್ತಿನಾದ್ಯಂತ ಯಾವುದೇ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ, ಯಾವುದೇ ಮಾತಿಗೆ ಸಂಬಂಧಪಟ್ಟಂತೆ, ಯಾವುದೇ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಮಾತುಕತೆ ಆಡುವುದಾದರೆ, ಅಥವಾ ಹಾಗೇನೆ ಮನುಷ್ಯರನ್ನು ನೋಡುವುದಾದರೆ, ನೀವು ಕಾರ್ಯವನ್ನು ಮಾಡುವುದಾದರೆ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರನ್ನು ಕೂಡ, ನಿಮ್ಮ ವ್ಯವಹಾರ ಸ್ಥಳಗಳಲ್ಲೂ ಕೂಡ, ನಿಮ್ಮ ಉದ್ಯೋಗ ಸ್ಥಳಗಳಲ್ಲೂ ಕೂಡ, ನಿಮ್ಮ ಯಾವುದೇ ಕಾರ್ಯಾವಳಿಗಳ ಕ್ಷೇತ್ರಗಳಲ್ಲೂ ಕೂಡ ನೀವು ಅವಶ್ಯವಾಗಿ ಮನುಷ್ಯ ವರ್ಗವನ್ನು ಗಮನಿಸಿದರೆ, ಕಣ್ಣುಗಳು ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್, ಗಮನಿಸಿ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್. ಅಂದರೆ ಮುಖಭಾವ ಎಂಬತಕ್ಕಂಥದ್ದೇನಿದೆ, ಮುಖ ಎಂಬತಕ್ಕಂಥದ್ದೇನಿದೆ, ಅದು ಮಿದುಳಿನ ವಿಚಾರವನ್ನು ವ್ಯಕ್ತಪಡಿಸುತ್ತೆ. ಅಂದರೆ ಮನಸ್ಸಿಗೆ ದುಃಖವಾದರೆ ವಿಷಯಗಳು ಕೂಡ ಆ ರೀತಿ, ದುಃಖಿತವಾದರೆ ಮುಖದಲ್ಲೇ ಕೂಡ ದುಃಖ ಕಾಣೋದು. ನೀವು ಕೈಗಳನ್ನು ನೋಡಿದ್ರೆ ನಿಮ್ಮ ಕೈಯಲ್ಲಿ ದುಃಖ ಕಾಣೋದಿಲ್ಲ, ಮುಖದಲ್ಲೇ ಸಂತೋಷ ಕಾಣೋದು. ನಿಮ್ಮ ಕಾಲುಗಳನ್ನು ನೋಡಿದ್ರೆ ಸಂತೋಷ ಕಾಣೋದಿಲ್ಲ. ಆದರೆ ಈ ಮುಖ ಎಂಬತಕ್ಕಂಥದ್ದೇನಿದೆ, ಇದು ಮುಖ ಎಂಬತಕ್ಕಂಥದ್ದು ಕನ್ನಡಿ ಇದ್ದಂತೆ. ಅದರಿಂದಾಗಿ ಈ ಭಾವಗಳನ್ನು ನೀವು ಪತ್ತೆ ಮಾಡಬೇಕು. ಯಾವುದೇ ಭಾಷೆ ಗೊತ್ತಿಲ್ಲದಿದ್ದರೆ ನಗು, ಅಳು, ಕೋಪ, ಇದನ್ನು ಹೇಗೆ ಎಲ್ಲ ಜೀವಗಳಿಗೂ ಒಂದೇ ಲಕ್ಷಣ ಇಟ್ಟು ನೀವು ಯಾವುದೇ ದೇಶದವರಾದರೂ ಎಲ್ಲೇ ಇದ್ರೂ ಕೂಡ ಪತ್ತೆ ಮಾಡ್ತೀರಿ. ಹಾಗೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಕೂಡ ವ್ಯಂಗ್ಯ, ಮೋಸದ ನಗು, ಅಥವಾ ಅಳುಕು ಮಾತು, ಅಥವಾ ನಟನೆ, ಈ ಬಿಂಬತೆ, ಇದೆಲ್ಲವೂ ಕೂಡ ಅವರ ಭಾವದಲ್ಲಿ ಕಾಣುತ್ತೆ, ದೇಹದ ನಡೆನುಡಿಯಲ್ಲಿ ಕಾಣುತ್ತೆ. ನಡೆತಕ್ಕಂಥ ನಡೆ, ಕೈಗಳನ್ನು ಬೀಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಮಾತುಗಳಾಗಿರ್ಬೋದು, ಕುತ್ತಿಗೆಗಳನ್ನು ಏಕೆಂದರೆ ಜೀವನೇ ಆ ದೇಹನ ಆಟ ಆಡಿಸ್ತಾ ಇರುತ್ತೆ. ಹಾಗಾಗಿ ಕುತ್ತಿಗೆಗಳನ್ನು ಹೀಗನ್ನೋದು, ಕಣ್ಣುಗಳನ್ನು ಪಕ್ಕ ಬಿಡೋದು, ಈ ರೀತಿಯಾದಂಥ ಎಲ್ಲ ಲಕ್ಷಣಗಳು ನಿಮಗೆ ಕಂಡುಬರುತ್ತೆ. ಯಾವುದು ಸಹಜ ಲಕ್ಷಣಗಳಲ್ಲ. ಈ ಎಲ್ಲ ಹಾನಿಕಾರಕ ಲಕ್ಷಣ
ಲಕ್ಷಣಗಳನ್ನು ನೀವು ಓದು ತಿಳಿಯಲು ಎಷ್ಟು ಒಂದು ವರ್ಷಗಳಾದರೂ ಕೂಡ ಅವಶ್ಯವಾಗಿ ಬೇಕಾಗುತ್ತೆ, ಇಲ್ಲ ಕೆಲವು ವರ್ಷಗಳಾದರೂ ಕೂಡ ನೀವು ಪರಿಣಿತಿಯನ್ನು ಪಡಿಬೇಕಾದ್ರೆ. ಆದರೆ ಈ ಅಂಶ ತಿಳಿಬೋದು, ಒಬ್ಬ ಮನುಷ್ಯ ಯೋಗ್ಯವಾಗಿದ್ದರೆ, ಸಹಜವಾಗಿದ್ದರೆ ಯಾವ ಲಕ್ಷಣ ಇರುತ್ತೆ, ಸಕಾರಾತ್ಮಕ ಯಾವ ಲಕ್ಷಣ ಇರುತ್ತೆ ಅಂತ ತಿಳಿದಿದ್ದರೆ, ಸಕಾರಾತ್ಮಕ ಲಕ್ಷಣಕ್ಕೆ ತದ್ವಿರುದ್ಧವಾದಂಥ ಯಾವುದೇ ಲಕ್ಷಣಗಳು ಯಾರಿಂದಾನೇ ಆಗಲಿ, ಸ್ತ್ರೀಯರಲ್ಲಿ ಪುರುಷರಾಗಲಿ ಎಲ್ಲೇ ಆಗಲಿ ಕಂಡು ಬಂದರೆ ಈ ರೀತಿ ಇದ್ದಂಥ ಮನುಷ್ಯ ಒಳ್ಳೆ ಮಾತುಗಾರ, ಈ ರೀತಿ ಇದ್ದಂಥ ಮನುಷ್ಯರು ಒಳ್ಳೆ ನಡೆ ನುಡಿ ಉಳ್ಳವರು. ಇಷ್ಟು ಸಕಾರಾತ್ಮಕ ತಿಳ್ಕೊಂಡ್ರೆ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಆಚರಣೆ, ಭಾವ, ನಡೆ ನುಡಿ ಏನು ಕಂಡು ಬರುತ್ತೆ ಅದನ್ನೆಲ್ಲವನ್ನು ಕೂಡ ಹಾನಿಕಾರಕ ಸ್ಥಿತಿಯಲ್ಲಿ ನೀವು ನೋಡ್ತಕ್ಕಂಥದ್ದಿರಬೇಕು. ಆ ನೋಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚೆತ್ಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂಥದ್ದಿರಬೇಕು. ವ್ಯವಹಾರಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ಯಾವುದೇ ರೀತಿಯಾದಂಥ ಹೊಸ ಸಂಬಂಧಗಳನ್ನು ನಿರ್ಮಾಣ ಮಾಡ್ಕೋತಾರೆ, ಹೊಸ ಸಂಬಂಧಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ಸ್ಥಳಕ್ಕೆ ಸ್ಥಳಾಂತರ ಆಗಿರ್ಬೋದು, ಒಂದು ಪ್ರವಾಸ ಆಗಿರ್ಬೋದು, ಒಂದು ಉದ್ಯಮ ಆಗಿರ್ಬೋದು, ಒಂದು ವ್ಯವಹರಣೆ ಆಗಿರ್ಬೋದು, ಯಾವುದೋ ಒಂದು ಕಂಡುಹಿಡಿತಕ್ಕಂಥದ್ದಾಗಿರ್ಬೋದು, ಯಾವುದೋ ಒಂದು ಕಾರ್ಯಾವಳಿಗಳು, ಯಾವುದೇ ಕ್ಷೇತ್ರಕ್ಕೆ ನೀವು ತಲುಪೋದಾದ್ರೂ ಕೂಡ ನಿರ್ಧಾರಕ್ಕೂ ಮುಂಚೆ ಆ ಭಾವವನ್ನು ನೀವು ಪತ್ತೆ ಮಾಡಿ ಆಲೋಚಿಸಬೇಕು, ಕಾರ್ಯವನ್ನು ಮಾಡಬೇಕು. ಈಗ ಯಾವುದಾದ್ರೂ ಒಂದು ಜನರ ಸಂಪರ್ಕಕ್ಕೆ ಹೋಗ್ತೀರಾ, ಅದನ್ನು ತರೋದಕ್ಕೆ ಇದನ್ನು ತರೋದಕ್ಕೆ ಅಂತ ಹೋಗ್ತೀರಾ, ಅಂಥ ಸಂದರ್ಭದಲ್ಲಿ ಅವರು ಮೋಸವನ್ನು ಮಾಡ್ತಾರಾ? ನೀವು ದುಡ್ದಂಥ ಹಣವನ್ನು ಲಕ್ಷಾಂತರ ರೂಪಾಯಿ ಯಾವುದೋ ಒಂದು ಮೆಟೀರಿಯಲ್ ತಂದ್ರಿ ಅಂತ ಇಟ್ಕೊಳ್ಳಿ, ಒಂದು ಬೆಲೆ ಬಾಳ್ತಕ್ಕಂಥ ವಸ್ತು ತಂದರು ಅಂತ ಇಟ್ಕೊಳ್ಳಿ, ಅವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ನಿಮ್ಮ ಹಣಕ್ಕೆ ತೊಂದರೆ ಕೊಡ್ತಾ ಇದ್ದಾರಾ, ಅಥವಾ ಏನಾದರೂ ನೀವು ಕೊಟ್ಟಂಥ ಹಣಕ್ಕೆ ಮೌಲ್ಯಯುತವಾದಂಥ ವಸ್ತು ಕೊಡ್ತಾ ಇದ್ದಾರೋ ಇಲ್ವೋ, ಇದನ್ನೆಲ್ಲ ಕೂಡ ತಿಳ್ಕೊಬೇಕಾಗತ್ತೆ. ಹೀಗೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಮನುಷ್ಯ ಜೀವನದಲ್ಲಿ ಮನುಷ್ಯನ ಹಾವಭಾವದ ಮೂಲಕ ಅವರ ವ್ಯವಹಾರಗಳು ಹೇಗಿರ್ತವೆ, ಆ ಒಂದು ದೇಹದಲ್ಲಿ ಯಾವ ರೀತಿಯಾದಂಥ ಹಾವಭಾವ ಇದೆ, ಹಾನಿಕಾರಕವಿದ್ರೆ ಅಲ್ಲಿ ನೆಗೆಟಿವಿಟಿ ಇದ್ದೇ ಇರುತ್ತೆ. ಮೋಸ ಎಂಬತಕ್ಕಂಥದ್ದು ಆಗೇ ಆಗುತ್ತೆ, ಹಾನಿ ಎಂಬತಕ್ಕಂಥದ್ದು ಆಗೇ ಆಗುತ್ತೆ. ಆ ಕಾರಣದಿಂದ ಇಂಥ ಎಲ್ಲ ವಿಷಯಗಳನ್ನು ಕೂಡ ಅವಲೋಕಿಸಿ ಮುಖಭಾವ, ಮನುಷ್ಯನ ಸ್ಥಿತಿಗತಿ, ಆಚರಣೆ ಇದನ್ನು ತಿಳಿದ ನಂತರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ನಡೆನುಡಿಯನ್ನು ನಡೆದುಕೊಳ್ತಕ್ಕಂಥದ್ದು. ಅದು ಮನೆಯಲ್ಲಾಗಿರ್ಬೋದು, ಹೊರಗೆ ಆಗಿರ್ಬೋದು, ಮನೆಯ ಜನರಾಗಿರ್ಬೋದು, ಹೊರಗಿನ ಜನರಾಗಿರ್ಬೋದು, ಈ ಎಲ್ಲ ಅಂಶಗಳನ್ನು ಕೂಡ ನೀವು ಪರಿಶೀಲಿಸಿ ಕಾರ್ಯವನ್ನು ಮಾಡಿದ್ರೆ ಮ್ಯಾಕ್ಸಿಮಮ್ 100ರಲ್ಲಿ ಒಂದು 75% ನೀವು ಹಾನಿಕಾರಕ ಆತ್ಮಗಳ ಸಮಸ್ಯೆಗಳಿಂದ ಮುಕ್ತರಾಗಿ ತನ್ನನ್ನು ತಾನು, ತನ್ನ ಕುಟುಂಬವನ್ನು ಸುರಕ್ಷಿತಗೊಳಿಸಿಕೊಂಡು ವ್ಯವಹಾರ ಆಗಿರ್ಬೋದು, ಜೀವನದ ಕಾರ್ಯ ಆಗಿರ್ಬೋದು, ವಿದ್ಯಾಭ್ಯಾಸ, ಉದ್ಯೋಗ, ಇತರೆ ವ್ಯಾಪಾರ, ಯಾವುದೇ ಕಾರ್ಯಗಳಾಗಿರ್ಬೋದು, ಆ ಸ್ಥಾನಮಾನಗಳಾಗಿರ್ಬೋದು, ಅವುಗಳನ್ನು ಕೂಡ ನೀವು ರಕ್ಷಣೆಯನ್ನು ಮಾಡ್ಕೋಬೋದು. ಅದರಿಂದಾಗಿ ಜೀವಭಾವವನ್ನು ಸ್ವಲ್ಪ ವಿಚಾರ ಮಾಡ್ತಕ್ಕಂಥದ್ದು, ಅವಲೋಕಿಸ್ತಕ್ಕಂಥದ್ದು, ಪರೀಕ್ಷಿಸ್ತಕ್ಕಂಥದ್ದು, ಮತ್ತು ಅದ್ರ ಬಗ್ಗೆ ಒಂದು ನಿರ್ಧಾರವನ್ನು ಜಡ್ಜ್ ಮಾಡ್ತಕ್ಕಂಥದ್ದು, ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು, ಇದೆಲ್ಲ ಅವಶ್ಯಕವಾಗಿ ಬೇಕಾಗಿರುತ್ತೆ. ಈ ರೀತಿ ಕಾರ್ಯವನ್ನು ಮಾಡೋದ್ರಿಂದ ನೀವು ಮ್ಯಾಕ್ಸಿಮಮ್ ಹಾನಿಕಾರಕ ಕರ್ಮಗಳನ್ನು ರಚನೆ ಮಾಡ್ಕೊಳ್ಳೋದ್ರಿಂದ ತಪ್ತೀರಾ. ಕಾರಣ ಯಾಕೆ? ಯಾವುದೇ ಹಾನಿಗೆ ನೀವು ಒಳಗಾದರೆ ಮತ್ತೆ ಅವರನ್ನು ಕೇಳ್ತೀರಾ, ಯಾವುದೋ ತೊಂದರೆ, ಹಣ ನಷ್ಟ ಮಾಡಿಕೊಂಡ್ರೆ ಅವರ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ, ಕೇಳ್ತೀರಾ, ನಷ್ಟ ಆಗೋದಕ್ಕೆ ಸಾಧ್ಯತೆ ಇರುತ್ತೆ, ಕರ್ಮಗಳು ಅಶುದ್ಧ ಆಗ್ತವೆ, ಇತ್ಯಾದಿ ಸಮಸ್ಯೆಗಳು ಉತ್ಪನ್ನ ಆಗ್ತದೆ. ಇದರಿಂದ ಕರ್ಮಗಳು ಶುದ್ಧ ಆದರೆ, ಈಗ ಒಂದು ಕಡೆಯಿಂದ ಮತ್ತೊಂದು ಕಡೆ, ಹಾಗೆ ಹಲವು ಜನರಿಗೆ ಹಲವು ವಿಭಾಗಗಳಲ್ಲಿ ಕರ್ಮಗಳು ಶುದ್ಧ ಆದರೆ ಏನಾಗುತ್ತೆ, ಜೀವನ ಬಾಧೆಗೊಳಗಾಗುತ್ತೆ, ಸಕಾರಾತ್ಮಕ ಜೀವನ ಇರೋದಿಲ್ಲ, ಸುಖಕರ ಜೀವನ ಇರೋದಿಲ್ಲ. ಹಾಗಾಗಿ ಇಂಥ ಎಲ್ಲ ಹಾನಿಕಾರಕ ಅಂಶಗಳನ್ನು, ನೆಗೆಟಿವಿಟಿ ಆತ್ಮಗಳ ಸಮಸ್ಯೆಗಳಿಂದ ಮುಕ್ತರಾಗಬೇಕು ಅಂದರೆ ಅವುಗಳ ಹಾವಭಾವವನ್ನು ತಿಳಿದುವಂಥವೆಲ್ಲವನ್ನು ಕೂಡ ಅವಾಯ್ಡ್ ಮಾಡ್ತಕ್ಕಂಥದ್ದು ಅಥವಾ ದೂರವಾಗಿ ಇರಿಸ್ತಕ್ಕಂಥದ್ದು, ಮತ್ತು ತನ್ನನ್ನು ತಾನು ಸುರಕ್ಷಿತಗೊಳಿಸ್ಕೊಳ್ತಕ್ಕಂಥದ್ದು, ಸಕಾರಾತ್ಮಕವಾಗಿ ಇಟ್ಕೊಳ್ತಕ್ಕಂಥದ್ದು ಅವಶ್ಯಕ ಇರುತ್ತೆ. ಪ್ರತಿಯೊಂದು ಹಾನಿಕಾರಕ ಅಂಶಗಳನ್ನು ಸುಧಾರಣೆ ಮಾಡಲು, ಸರಿ ಮಾಡಲು ಇಂತಹ ಯಾವುದೇ ಕಾರ್ಯಕ್ಕೆ ಹೋಗಬೇಡಿ. ಹಾನಿಕಾರಕ ಇರ್ತಕ್ಕಂಥವು ಯಾವುದೇ ಕಾರಣಕ್ಕೂ ಸುಧಾರಣೆ ಆಗೋದಿಲ್ಲ, ತನ್ನ ತಪ್ಪನ್ನು ಅವು ಸರಿಪಡಿಸ್ಕೊಳ್ಳೋದಿಲ್ಲ. ಅದರಿಂದಾಗಿ ಕಲಿಯುಗದ ಅಂತ್ಯದಲ್ಲಿ ನಷ್ಟವಾಗ್ತಕ್ಕಂಥ ದಾರಿನಲ್ಲಿ ಸಾಗ್ತಾ ಇರ್ತವೆ. ಅದರಿಂದಾಗಿ ನಷ್ಟವಾಗುವವರು ಎಂದೂ ಕೂಡ ಸುಧಾರಣೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರು ಮಾಡ್ಕೊಳ್ಳೋದಿಲ್ಲ. ಅದರಿಂದಾಗಿ ಸುಧಾರಣೆ ಬದಲಿಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ, ಸಕಾರಾತ್ಮಕವಾಗಿರಿಸುವ ಕಾರ್ಯವನ್ನು ಮಾಡಿ, ಯಾವುದೇ ವಿಭಾಗದಲ್ಲಿ ಸ್ತ್ರೀ ಆಗಲಿ, ಪುರುಷರಾಗಲಿ, ಮಕ್ಕಳಾಗಲಿ, ತನ್ನ ಬಗ್ಗೆ ತನಗೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.